ಒಂದಲ್ಲ ಒಂದು ಹೇಳಿಕೆಯಿಂದ ರವಿಕುಮಾರ್ ವಿವಾದಕ್ಕೆ ಒಳಗಾಗ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಗೆ ಮುಜುಗರವಾಗ್ತಾ ಇದೆ ರವಿಕುಮಾರ್ ನೀಡ್ತಾ ಇರತಕ್ಕಂತ ಹೇಳಿಕೆಗಳು. ಕಲಬುರಗಿ ಡಿಸಿ ವಿರುದ್ಧ ಎಂಎಲ್ಸಿ ನಾಲಿಗೆಯನ್ನ ಹರಿಬಿಟ್ಟಿದ್ರು. ಕ್ಷಮೆ ಕೇಳಿದ್ರು ಕೂಡ ರವಿಕುಮಾರ್ ಮೇಲೆ ಕೇಸ್ ದಾಖಲಾಗಿತ್ತು. ಪಾಕಿಸ್ತಾನದಿಂದ ಬಂದಿದ್ದಾರಾ ಇವರೇನು ಅಂತ ಹೇಳಿ ರವಿಕುಮಾರ್ ಪ್ರಶ್ನೆಯನ್ನ ಮಾಡಿದ್ರು. ಈಗ ಸಿಎಸ್ ವಿರುದ್ಧ ಆಡಿದ ಮಾತು ಬಿಜೆಪಿಗೆ ಮುಳುವಾಗಿದೆ. ಸಿಎಸ್ ರಾತ್ರಿ ಸರ್ಕಾರಕ್ಕೆ ಇಡೀ ದಿನ ಸಿಎಂಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಮಾತನಾಡಿದ್ರು. ಹಾಗಾಗಿ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಲಿಮಿಟ್ ಮೀರಿ ಮಾತನಾಡಿದ್ರು ಅನ್ನುವಂತಹ ಆರೋಪವನ್ನ ಮಾಡಲಾಗಿತ್ತು. ಸೋಮವಾರ ಗಾಂಧಿ ಪ್ರತಿಮೆ ಎದುರು ಮಾತನಾಡಿದ್ರು. ಇನ್ನು ರವಿ ಮಾತು ಈಗ ಎಲ್ಲೆಡೆಯೂ ಕೂಡ ವೈರಲ್ ಆಗ್ತಾ ಇದೆ. ಪ್ರಕರಣ ಸಂಬಂಧ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಹಿರಿಯರು ಕರೆದು ರವಿಕುಮಾರ್ ಜೊತೆಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಪದೇ ಪದೇ ಈ ರೀತಿಯಾದಂತ ಹೇಳಿಕೆಗಳನ್ನ ನೀಡಿ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದೀರಾ, ಯಾಕೆ ಇಂಥ ಹೇಳಿಕೆಯನ್ನ ನೀಡ್ತಾ ಇದ್ದೀರಿ ಅಂತ ಹೇಳಿ ಹಿರಿಯ ನಾಯಕರು ಕೂಡ ಇವರ ಹೇಳಿಕೆಯ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸಮಸ್ಯೆಯನ್ನ ಪರಿಹರಿಸಿ ಅನ್ನೋದಾಗಿಯೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ಮೇಲಾದ್ರೂ ರವಿಕುಮಾರ್ ಈ ರೀತಿಯ ಹೇಳಿಕೆಗಳನ್ನ ನೀಡೋದನ್ನ ಬಿಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಒಟ್ಟಾರೆಯಾಗಿ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದ್ರೂ ಕೂಡ ರವಿಕುಮಾರ್ ಮೇಲೆ ಕೇಸ್ ದಾಖಲಾಗಿತ್ತು. ಇದೀಗ ಹಿರಿಯರು ಕರೆದು ರವಿಕುಮಾರ್ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಇನ್ನು ಒಂದಲ್ಲ ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ರವಿಕುಮಾರ್. ಇದರಿಂದಾಗಿ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನೋದಾಗಿಯೂ ಕೂಡ ಹಿರಿಯ ನಾಯಕರು ಇವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದರೆ ಪ್ರಕರಣದ ಸಂಬಂಧ ಮಾಹಿತಿಯನ್ನ ಕೇಳಿದ್ದಾರೆ ಬಿಜೆಪಿ ನಾಯಕರು. ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ಹೇಳಿ ರವಿಕುಮಾರ್ ಹೇಳಿದ್ರು. ಈಗ ಸಿಎಸ್ ವಿರುದ್ಧ ಆಡಿದಂತಹ ಮಾತೇನಿದೆ ಆ ಮಾತು ಕೂಡ ಬಿಜೆಪಿಗೆ ಮುಳುವಾದಂತೆ ಕಾಣಿಸ್ತಾ ಇದೆ. ಸಿಎಸ್ ರಾತ್ರಿ ಸರ್ಕಾರಕ್ಕೆ ಇಡೀ ದಿನ ಸಿಎಂಗೆ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ರು. ಅಂದ್ರೆ ಅವರ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಲಿಮಿಟ್ ಅನ್ನ ಮೀರಿ ಇವರು ಮಾತನಾಡಿದ್ರು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ನಡೀತು. ಸೋಮವಾರ ಗಾಂಧಿ ಪ್ರತಿಮೆ ಎದುರು ಈ ರೀತಿಯಾಗಿ ಮಾತನಾಡಿದ್ರು. ಆ ಮಾತುಗಳು ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಹಾಗಾಗಿ ಬಿಜೆಪಿ ನಾಯಕರು ಯಾಕೆ ನೀವು ಆ ರೀತಿಯಾಗಿ ಮಾತನಾಡಿದ್ದೀರಾ, ನಿಮ್ಮ ಹೇಳಿಕೆ ಗಳಿಂದ ಪಕ್ಷಕ್ಕೆ ಅವಮಾನ ಆಗ್ತಾ ಇದೆ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವರ ಜೊತೆಗೆ ಹಿರಿಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಪದೇ ಪದೇ ಇಂತಹ ಹೇಳಿಕೆಗಳನ್ನ ನೀಡಬೇಡಿ, ಯಾಕೆ ಇಂತಹ ಹೇಳಿಕೆಗಳನ್ನ ನೀಡುತ್ತೀರಿ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹಿರಿಯ ನಾಯಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಕ್ಷಣವೇ ಸಮಸ್ಯೆಯನ್ನ ಪರಿಹರಿಸಿ ಅನ್ನೋದಾಗಿಯೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಜಟಾಪಟಿ ಜೋರಾಗಿನೇ ನಡೀತಾ ಇದೆ. ಇನ್ನೊಂದು ಕಡೆ ಈ ರೀತಿಯಾಗಿ ಒಂದಲ್ಲ ಒಂದು ಹೇಳಿಕೆಗಳನ್ನ ನೀಡಿ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ ಅಂತ ಹೇಳಿ ಹಿರಿಯ ನಾಯಕರು ಇದಕ್ಕೆ ಕಡಿವಾಣವನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಜಟಾಪಟಿನೇ ನಡೀತಾ ಇದೆ. ಈ ನಡುವೆ ಒಂದಲ್ಲ ಒಂದು ಹೇಳಿಕೆಯಿಂದ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನೋದಾಗಿ ಹಿರಿಯ ನಾಯಕರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಅದೇ ಬೆನ್ನಲ್ಲೇ ಕಲಬುರಗಿ ಡಿಸಿ ವಿರುದ್ಧ ಎಂಎಲ್ಸಿ ರವಿಕುಮಾರ್ ನಾಲ್ಗೆಯನ್ನ ಹರಿಬಿಟ್ಟಿದ್ರು. ಅಂದ್ರೆ ಒಂದಲ್ಲ ಒಂದು ಹೇಳಿಕೆಗಳನ್ನ ನೀಡಿ ಪಕ್ಷಕ್ಕೆ ಈ ರೀತಿಯಾಗಿ ಅವಮಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಈಗ ಬಹಳ ಪ್ರಮುಖವಾಗಿ ಬಿಜೆಪಿ ವಿಪಕ್ಷವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳಬೇಕಾಗಿತ್ತು. ಒಂದೊಂದು ವಿಚಾರವನ್ನ ಕೈಗೆತ್ತಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ, ರಾಜ್ಯಾದ್ಯಂತ ಹೋರಾಟ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಮಾಡ್ತಾ ಇರುವಂತಹ ಒಂದಷ್ಟು ಸಣ್ಣ ಪುಟ್ಟ ಹೋರಾಟಗಳಲ್ಲಿಯೇ ಇವರು ಮಾಡ್ಕೊಳ್ತಾ ಇರುವಂತಹ ಒಂದೊಂದು ಎಡವಟ್ಟುಗಳು ಈಗ ಬಿಜೆಪಿಗೆ ಮುಳುವಾಗ್ತಾ ಇದೆ. ಕಳೆದ ಬಾರಿ ಕಲಬುರಗಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಅಲ್ಲಿ ದಿಗ್ಬಂಧನ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಅದನ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಪ್ರತಿಭಟನೆ ಸಂದರ್ಭದಲ್ಲಿ ಸ್ಥಳೀಯ ಜಿಲ್ಲಾಧಿಕಾರಿಗಳ ಬಗ್ಗೆನೇ ಆಡಿದಂತ ಮಾತು ರವಿಕುಮಾರ್ಗೆ ದೊಡ್ಡ ಮುಳುವಾಯಿತು. ಮತ್ತೆ ಅನಂತರದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ರು ಅವರು. ಆದ್ರೆ ಕ್ಷಮೆ ಕೇಳಿದ ಮಾತ್ರಕ್ಕೆ ಆಡಿದ ಮಾತು ಹೋಗಲ್ಲ. ಯಾವತ್ತು ಮಾತು ಆಡಿದ್ರೆ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಅನ್ನೋಂಥ ಮಾತಿದೆ. ಅದೇ ರೀತಿಯಲ್ಲಿ ರವಿಕುಮಾರ್ ಅವರು ಆಡಿದಂತ ಮಾತಿಗೆ ಕ್ಷಮೆ ಕೇಳಿದಾಗ್ಯೂ ಸಹಿತ ಕೇಸ್ ದಾಖಲಾಗಿ ಅದರ ಸಂಬಂಧಪಟ್ಟಂಗೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ನಿನ್ನೆ ಕೂಡ ವಿಚಾರಣೆ ಆಗಿದೆ. ಇದರ ನಡುವೆಯಲ್ಲಿ ಇನ್ನೊಂದು ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ನಾವಿಲ್ಲಿ ಗಮನಿಸುವಂತ ವಿಚಾರ ಏನು ಅಂತಂದ್ರೆ, ಕುಮಾರಸ್ವಾಮಿ ಅವರು ಸಹಿತ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆಡದಂತ ಒಂದು ಮಾತು ಅವರಿಗೆ ದೊಡ್ಡ ಮುಳುವಾಗಿತ್ತು. ಬಹಳ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡಿತ್ತು. ರೈತರ ವಿಚಾರವಾಗಿ, ಮಹಿಳೆಯರ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ರು. ಎಲ್ಲಿ ಮಲಗಿದ್ರು ಅನ್ನೋಂತ ಒಂದು ಮಾತನ್ನ ಹೇಳಿದ್ರು ಯಾವುದೋ ಒಂದು ಕಾರಣಕ್ಕಾಗಿ. ಆದ್ರೆ ಅವರ ಅರ್ಥ ಬೇರೆ ಇದ್ರು ಸಹಿತ ಸಾಮಾಜಿಕವಾಗಿ ಇರುವಂತಹ ಒಂದು ವ್ಯಕ್ತಿಗಳು, ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳು ಅವರು ಆಡಿರುವಂತ ಮಾತಿಗೆ ಹಲವು ರೀತಿಯ ಅರ್ಥವನ್ನ ಕಲ್ಪಿಸ್ತಾ ಹೋಗ್ತಾರೆ ಜನ, ಮತ್ತು ಅದು ಅವಮಾನ ಮಾಡಿದ ರೀತಿಯಲ್ಲಿ ಅಂತ ಕೂಡ ಭಾವಿಸ್ತಾರೆ. ಅದೇ ರೀತಿಯಲ್ಲಿ ಈಗ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಮೊನ್ನೆ ದಿನ ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಎದುರುಗಡೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮುಗಿಸಿದ ನಂತರದಲ್ಲಿ ಆ ಮಾಧ್ಯಮದ ಎದುರುಗಡೆಯಲ್ಲಿ ಮಾತಾಡ್ತಾ ಇದ್ರು ಅವರು ಕ್ಯಾಜುವಲ್ ಆಗಿ. ಆ ವೇಳೆಯಲ್ಲಿ ಆಡಿದಂತಹ ಮಾತು ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಅವರ ಕುರಿತಾಗಿ ಹೇಳಿರುವಂತಹ ಮಾತು, CS ಹಗಲಿಡಿ ಒಂದು ಕೆಲಸವನ್ನ ಮಾಡ್ತಾರೆ, ರಾತ್ರಿ ಇಡೀ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ, ಹಗಲಿಡಿ ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡ್ತಾರೆ ಅನ್ನುವಂತ ಪದವನ್ನ ಹೇಳಿದ್ರು. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಏನೇ ಇದ್ರು ಸಹಿತ ಆಡಿರುವಂತಹ ಮಾತಿಗೆ ಹಲವು ಅರ್ಥ ಬರುವಾಗ ಇನ್ನೊಬ್ಬರಿಗೆ ಅವಮಾನ ಆಗುವಂತ ರೀತಿಯಲ್ಲಿ ಅದರ ಭಾವನೆ ಅಥವಾ ಅರ್ಥ ಇರುವಂತಹ ಸಂದರ್ಭದಲ್ಲಿ ಅದು ದೊಡ್ಡ ಮುಳುವು ಆಗತ್ತೆ ಅವರಿಗೆ. ಈಗ ರವಿಕುಮಾರ್ ಅವರಿಗೂ ಇದು ಮುಳುವಾಗಿದೆ. ಅದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದ್ರ ವಿರುದ್ಧ ಹೋರಾಟ ಆಗ್ತಾ ಇದೆ. ಅವರ ವಿರುದ್ಧ ದೂರು ಕೂಡ ದಾಖಲಾಗ್ತಾ ಇದೆ. ಇದರ ಜೊತೆಯಲ್ಲಿ ಕಾನೂನು ಹೋರಾಟ ಒಂದ್ ಕಡೆ ಅಲ್ಲಾದ್ರೆ ವಿಪಕ್ಷವಾಗಿ ಪಕ್ಷಕ್ಕೆ ಬಿಜೆಪಿಗೆ ಇದನ್ನ ಎದುರಿಸೋದು ಬಹಳ ಕಷ್ಟ ಆಗುತ್ತೆ. ಪ್ರತಿ ಹಂತದಲ್ಲೂ ಇದೇ ರೀತಿ ಹೇಳಿಕೆಗಳು ಕೊಡ್ತಾ ಹೋಗೋದು. ಒಂದೊಂದು ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು, ನಾಯಿ ಅನ್ನೋ ಪದ ಬಳಸಿದ್ದು, ಅದು ಕೂಡ ಅವರಿಗೆ ಮುಜುಗರ ಆಯ್ತು. ಹೀಗೆ ಒಂದಲ್ಲ ಒಂದು ಹೇಳಿಕೆಗಳು ಬಿಜೆಪಿಗೆ ಮುಜುಗರವನ್ನ ತಂದಿಡ್ತಾ ಇರುವಂತ ಈ ಸಂದರ್ಭದಲ್ಲಿ ಯಾಕಾಗಿ ಈ ರೀತಿ ಹೇಳಿಕೆಯೆಲ್ಲ ಕೊಡ್ತಾ ಇದ್ದೀರಿ, ಏನಾಗಿದೆ, ಯಾವ ಕಾರಣಕ್ಕೆ ಆ ಪದವನ್ನ ಬಳಸಿದ್ರಿ, ಅದನ್ನ ತಕ್ಷಣನೇ ಆ ಸಮಸ್ಯೆಯನ್ನ ಸರಿಪಡಿಸಿ ಕ್ಷಮೆ ಕೇಳಬೇಕಾ ಅಥವಾ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕಾ, ಅದನ್ನ ನೀಡಿ ಅಲ್ಲಿಗೆ ಪ್ರಕರಣವನ್ನು ಮುಕ್ತಾಯಗೊಳಿಸುವಂತ ಕೆಲಸವನ್ನ ಮಾಡಿ. ಈ ರೀತಿಯ ಮಾತುಗಳು ಹೇಳ್ತಾ ಹೋದಾಗ ವಿಪಕ್ಷಕ್ಕೆ ಇದು ಮುಜುಗರ ಆಗತ್ತೆ. ಮಾಧ್ಯಮದ ಮುಂದೆ ಮಾತಾಡುವಾಗ್ಲೂ ಸಹಿತ ಇದರ ಈ ರೀತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರುತ್ತೆ. ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಹೇಳುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿಯೂ ಸಹಿತ ಇದು ಬಿಜೆಪಿಗೆ ವಿರುದ್ಧವಾದಂತಹ ಚರ್ಚೆಗಳೇ ನಡೀತಾ ಇರುತ್ತೆ. ಈ ರೀತಿಯ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ ಅನ್ನೋದರ ಜೊತೆಗೆ ಈಗ ಆಗಿರುವಂತಹ ವಿಚಾರಕ್ಕೂ ಸಹಿತ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಪಕ್ಷದಲ್ಲಿ ಹಿರಿಯರು ಎಲ್ಲರೂ ಕೂಡ ಕೇಳಿದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ತಾನೇ ಮಾಡ್ಕೊಳ್ತಾ ಇರುವಂತಹ ಒಂದೊಂದು ಹೇಳಿಕೆಗಳು, ಎಡವಟ್ಟುಗಳು ಬಿಜೆಪಿಗೆ ಈಗ ಮುಳುವಾಗ್ತಾ ಇದೆ. ಈಗ ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರಕ್ಕೆ